ರಾಧೆ ಕೃಷ್ಣ, ನಮಸ್ತೆ ಕರ್ನಾಡು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ರಾಜೇಶ್ ವ್ಲಾಗ್ಸ್. ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ದೀಪಾವಳಿ. ಈ ದೀಪದ ಹಬ್ಬ ನಿಮ್ಮ ಬದುಕಲ್ಲಿ ಸುಖ, ಸಂತೋಷ, ಸಮೃದ್ಧಿ ಎಲ್ಲನೂ ತೊಗೊಂಬರಲಿ ಅಂತ ಬೇಡ್ಕೊತೀನಿ. ಹಾಗೆ ನನ್ನ ಬದುಕಲ್ಲೂ ಕೂಡ ಸುಖ, ಸಂತೋಷ, ಸಮೃದ್ಧಿನೇ ತೊಗೊಂಬರಲಿ ಅಂತ ಬೇಡ್ಕೊಳ್ತೀನಿ. ಸೊ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಎಲ್ಲರೂ ಖುಷಿಯಾಗಿ ದೀಪಾವಳಿನ ಆಚರಿಸಿ. ಇವತ್ತು ಸೋಮವಾರದ ದಿನದ ಬ್ಲಾಗ್ ಇದು. ಸೊ ನರಕ ಚತುರ್ದಶಿ ಜೊತೆಗೆ ಮಧ್ಯಾಹ್ನದಿಂದನೇ 1 ಗಂಟೆಯಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಅಮಾವಾಸ್ಯೆಯಲ್ಲಿ ಲಕ್ಷ್ಮೀನ ಕೂರಿಸೋದ್ರಿಂದ ಇವತ್ತು ಸಂಜೆನೇ ನಾನು ಲಕ್ಷ್ಮೀನ ಕೂರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಇಡೀ ದಿನದ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ, ಸ್ನಾನ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿದ್ದೀನಿ. ಈಗ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಪೂಜೆನ ಮಾಡಬೇಕು. ಸೊ ಬನ್ನಿ, ಹೇಗಿರುತ್ತೆ ನಮ್ಮ ಲಕ್ಷ್ಮೀ ಪೂಜೆ, ಯಾವ್ಯಾವ ಅಡುಗೆನ ಮಾಡ್ತೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಷ್ಟೊಂದು ಗ್ರ್ಯಾಂಡಾಗಿ ಏನೂ ಮಾಡ್ತಾಯಿಲ್ಲ, ಸಿಂಪಲಾಗೇ ಮಾಡ್ತಾಯಿದ್ದೀನಿ. ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ನಾನು ವಾರದಲ್ಲಿ 2 ಸರಿ ದೇವ್ರ ಸಾಮಾನ ಬೆಳಗ್ತೀನಿ. ಅಂಥ ಏನು ಐಟಮ್ಸ್ನ ಯೂಸ್ ಮಾಡೋದಿಲ್ಲ. ಜಸ್ಟ್ ಹುಣಸೆ ಹಣ್ಣು ಮತ್ತು ಪೀತಾಂಬರಿ ಸಬೀನಾ ಪೌಡ್ರನ್ನ ಉಪಯೋಗಿಸಿ ಬೆಳಗ್ತೀನಿ. ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ. ಸೊ ಅದ್ರದ್ದೊಂದು ಟ್ರಿಕ್ ಇದೆ. ಆ ಟ್ರಿಕ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಾದಮೇಲೆ ಸ್ವಲ್ಪ ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡೆ. ಸೊ ಮೊದಲೇ ಹಿಂದಿನ ದಿನವೇ ಸ್ವಲ್ಪ ಕ್ಲೀನ್ ಮಾಡಿದ್ದೆ, ಬಟ್ ಇವತ್ತೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಆದರೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ನನಗೆ ಅಲ್ಲಿ. ನನಗೆ ಗೊತ್ತಾಗಲಿಲ್ಲ ದೇವ್ರ ಮನೇನ ಹೇಗೆ ಸೆಟ್ ಮಾಡಬೇಕು ಅಂತ. ಅಂದರೆ ಈ ಜಾಗದಲ್ಲಿ ಹೇಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಆಮೇಲೆ ಒಂದು ಐಡಿಯಾ ಬಂತು, ಸೈಡಲ್ಲಿ ಇಟ್ಬಿಡೋಣ ಎಲ್ಲ ದೇವ್ರನ್ನೂ, ದೊಡ್ಡ ಮನೆಯನ್ನು ತೆಗ್ದುಬಿಡೋಣ ಅಂತ ಯೋಚನೆ ಬಂತು. ಸೊ ಹಾಗಾಗಿ ಈ ರೀತಿ ನಾನು ಜೋಡಿಸ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಸೈಡಲ್ಲಿ ಜೋಡಿಸ್ಬಿಡೋಣ, ಕಳಶ ಮತ್ತು ದೇವ್ರುಗಳನ್ನ ಒಂದು ಸೈಡಲ್ಲಿ. ಆಮೇಲೆ ಅಲ್ಲಿ ಬಾಳೆ ಎಲೆ ಹಾಕಿ ದೇವ್ರನ್ನ ಲಕ್ಷ್ಮೀನ ಕೂರ್ಸೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ಸ್ವಲ್ಪ ಚಿಕ್ಕದಿದೆ, ಸೊ ಕಷ್ಟ ಆಗುತ್ತೆ, ಬಟ್ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಚೆನ್ನಾಗಿ ಜೋಡಿಸಿದ್ದೀನಿ ಅಂತ ಅನ್ನಿಸ್ತದೆ. ಅದು ಕೂರ್ಸಿದ ಮೇಲೆ ಗೊತ್ತಾಗುತ್ತೆ ಚೆನ್ನಾಗಿ ಕಾಣಿಸುತ್ತಾ ಅಂತ. ಸೊ ನೀವು ಯಾವುದೇ ಒಂದು ಪೂಜೆನ ಮಾಡ್ತೀರಾ ಅಂತ ಅಂದಾಗ ಮೊದಲು ಸಂಕಲ್ಪನ ಮಾಡ್ಕೊಳ್ಳಿ. ಅದು ತುಂಬಾ ಮುಖ್ಯ. ಪೂಜೆ ಯಶಸ್ವಿಯಾಗಿ ನಡೀಲಿ, ಯಾವುದೇ ವಿಘ್ನಗಳಿಲ್ಲದೆ ನಡೀಲಿ ಅಂತ ದೇವ್ರನ್ನ ಬೇಡ್ಕೊಂಡು ಸಂಕಲ್ಪನ ಮಾಡ್ಕೋಬೇಕು. ಸಂಕಲ್ಪನ ಮಾಡ್ಕೊಳ್ಳೋದಕ್ಕೆ ಒಂದು ಹೂವು ಮತ್ತು ಒಂದು ಕಾಯಿನು ಮತ್ತು ಅಕ್ಷತೆ ಬೇಕು. ಆ ಮೂರನ್ನೂ ಹಿಡ್ಕೊಂಡು ಈ ರೀತಿ ಒಂದು ಬಟ್ಲು ತೊಗೊಳ್ಳಿ. ಒಂದು ಬಟ್ಲು ಮತ್ತು ಒಂದು ಲೋಟದಲ್ಲಿ ನೀರು ತೊಗೊಳ್ಳಿ. ಇಟ್ಕೊಂಡು ತೋರಿಸ್ತೀನಿ ನೋಡಿ. ಈ ರೀತಿ ದೇವ್ರನ್ನ ಮನಸ್ಸಲ್ಲಿ ನೀವು ಬೇಡ್ಕೊಂಡು ಆಮೇಲೆ ಈ ರೀತಿ ಬಿಡಬೇಕು ಬಟ್ಲಲ್ಲಿ. ನೋಡಿ, ಈ ರೀತಿ ಸಂಕಲ್ಪನ ಮಾಡ್ಕೋಬೇಕು. ಸಂಕಲ್ಪನ ಮಾಡಿಕೊಂಡು ಅದನ್ನು ಕಾಯಿನ್ನ ಎತ್ಕೊಂಡು ನೀವು ಯಾವ್ದಾದ್ರು ದೇವ್ರ ಉಂಡಿಗಾರು ಹಾಕ್ಬೋದು, ಅಥವಾ ಯಾರು ಭಿಕ್ಷಕರಿಗಾದರೂ ಹಾಕ್ಬೋದು. ಆ ಹೂವು ಮತ್ತು ಅಕ್ಷತೆ ಏನಿರುತ್ತೆ ಅದನ್ನು ನೀವು ಗಿಡಕ್ಕೆ ಹಾಕಬೇಕಾಗುತ್ತೆ. ಅದೆಲ್ಲ ಜೋಡಿಸಾದ್ಮೇಲೆ ದೇವ್ರ ಪೂಜೆನ ಮಾಡಿಕೊಂಡೆ. ನಂಗೆ ಒಂದು ಅನ್ಸೋದೇನು ಅಂದರೆ, ನಾವು ಚಿಕ್ಕ ವಯಸ್ಸಿನಲ್ಲಿ ದೀಪಾವಳಿ ಹಬ್ಬ ಅಥವಾ ಯಾವುದೇ ಹಬ್ಬ ಆಗಿರಲಿ, ಆ ಉತ್ಸಾಹ, ಆ ಖುಷಿ ದೊಡ್ಡವರಾಗ್ತಾ ಯಾಕೋ ಕಮ್ಮಿ ಆಗ್ತಾ ಬರುತ್ತೆ ಅಂತ ಅನಿಸುತ್ತೆ. ಯಾಕೆ ಹಾಗಾಗುತ್ತೆ, ಅಥವಾ ನನಗೆ ಮಾತ್ರ ಹಾಗಾಗಿದೆಯಾ ಅಥವಾ ಬೇರೆ ಎಲ್ರಿಗೂ ಹಾಗಾಗುತ್ತಾ ಅನ್ನೋದು ಗೊತ್ತಿಲ್ಲ. ಹಬ್ಬದ ದಿನಗಳಲ್ಲಿ ಬೆಳಗ್ಗೆನೇ ಹೊಸ ಬಟ್ಟೆ ಹಾಕೊಳ್ಳೋದಾಗಿರ್ಬೋದು, ಹಾಕ್ಕೊಂಡು ಎಲ್ಲ ಕಡೆ ಸುತ್ತಿ ದೇವ್ರನ್ನ ನೋಡೋದಾಗಿರ್ಬೋದು, ಗಣೇಶ ಹಬ್ಬದಲ್ಲಿ, ಅಥವಾ ನಾವು ಲಕ್ಷ್ಮಿ ಕೂರಿಸಿದಾಗ ಎಲ್ಲರನ್ನು ಕರೆದು ಆ ಖುಷಿ ಇರ್ಬೋದು, ಸುತ್ತಾಡೋದಿರ್ಬೋದು, ಆ ಎಲ್ಲೋ ಸಂಭ್ರಮ ಈಗ ದೊಡ್ಡವರಾಗ್ತಾ ಅಥವಾ ದೊಡ್ಡವರಾದ್ಮೇಲೆ ಕಳ್ಕೊಂಬಿಟ್ಟಿದ್ದೀವ, ಅಥವಾ ಈಗಲೂ ಇದೆಯಾ, ಅಥವಾ ನಮಗೆ ಗೊತ್ತಾಗ್ತಾ ಇಲ್ವಾ ಅನ್ನೋದು ನನಗೆ ತುಂಬ ಏನಂತಾರೆ ಕಗ್ಗಂಟಾಗಿದೆ. ಅದು ನಿಮಗೂ ಹಾಗೆ ಆಗುತ್ತಾ ಕಮೆಂಟ್ ಮಾಡಿ, ಅಥವಾ ನನಗೊಬ್ಳಿಗೆ ಆಗುತ್ತಾ ಗೊತ್ತಿಲ್ಲ. ನಮ್ಮ ಯಜಮಾನ್ರಿಗೂ ಕೂಡ ಇದೇ ಭಾವನೆ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ನಿಮಗೂ ಹಾಗೆ ಆಗೋದಾದರೆ ಕಮೆಂಟ್ ಮಾಡಿ. ಮೈದಾ ಹಿಟ್ಟನ್ನ ನೆನೆಯಕ್ಕೆ ಇಟ್ಟಿದ್ದೀವಿ, ಅದು ಸ್ವಲ್ಪ ಹೊತ್ತು ನೆನಿಬೇಕು. ಕಡಲೆಬೇಳೆನೂ ಕೂಡ ಅಷ್ಟೇ ಬೇಯಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀವಿ, ಹೂರಣ ರೆಡಿ ಮಾಡ್ಕೊಂಬಿಡೋಣ ಅಂತ. ಸೊ ಅಷ್ಟರಲ್ಲಿ ಸ್ವಲ್ಪ ದಿನಸಿ ಐಟಮ್ಸ್ ಎಲ್ಲ ತಂದಿದ್ವಿ, ಅದನ್ನೆಲ್ಲ ಸೆಟ್ ಮಾಡಬೇಕಾಗಿತ್ತು. ಸೊ ದಿನಸಿ ಐಟಮ್ನು ಅಷ್ಟೇ, ನಾನು 3 ಡೇಸ್ ಆಗಿತ್ತು ಆರ್ಡ್ರ್ ಮಾಡಿ. ಆದರೆ ಆ ಸ್ಟೋರವ್ರು ಯಾಕೋ ಲೇಟ್ ಮಾಡಿಬಿಟ್ರು, 3 ದಿನ ಆದಮೇಲೆ ಕಳಿಸ್ಕೊಟ್ರು. ಸದ್ಯ ಹಬ್ಬದ ದಿನವೇ ಬಂತು ಬೆಳಗ್ಗೆ. ಸೊ ಹಾಗಾಗಿ ಎಲ್ಲನೂ ತೆಗ್ದಿಟ್ಕೊಳ್ಳೋಕೆ ಟೈಮೇ ಆಗಿರಲಿಲ್ಲ. ಸೊ ಹೆಂಗೋ ಸ್ವಲ್ಪ ಟೈಮ್ ಸಿಕ್ತಲ್ಲ, ತೆಗ್ದಿಟ್ಕೊಂಡ್ಬಿಡೋಣ ಅಂತ ಆ ಸೈಕಲ್ ಗ್ಯಾಪಲ್ಲಿ ಬಸ್ ಓಡಿಸೋ ಪ್ರಯತ್ನನ ಮಾಡಿದೆ. ಸೊ ಏನೇನು ಅಡುಗೆಗೆ ಬೇಕೋ ಅದನ್ನು ಮಾತ್ರ ಎತ್ತಿಟ್ಕೊಂಡ್ಬಿಟ್ಟು ಮಿಕ್ಕಿದ್ದೆಲ್ಲ ಬಾಕ್ಸೇ ತುಂಬ ಇಟ್ಬಿಡ್ತಿದ್ದೆ. ಏನು ಅಂದರೆ, ಕಾಯಿ ನಾವು ಕಳಶಕ್ಕೆ ಕೂರಿಸ್ತೀವಲ್ಲ, ಸೊ ಆ ಕಾಯಿ ಕಣ್ಣು ಕಾಣಿಸ್ಬಾರ್ದು. ಯಾವುದೇ ನಾವು ಕಳಶಕ್ಕೆ ಕೂರಿಸೋವಂಥ ಕಾಯಿಗೆ ಕಣ್ಣು ಕಾಣಿಸ್ಬಾರ್ದು. ಕಣ್ಣು ಕಾಣದೇ ಇರೋವಂತಹ ಕಾಯಿನ ತೊಗೋಬೇಕು. ಹಾಗೆ ತೊಳೆದ್ಬಿಟ್ಟು ನಾನು
ಯಾವುದೇ ಪೂಜೆಗೆ ತೊಗೊಂಡೋದ್ರೂ ಕೂಡ ಕಾಯಿನೂ ಕೂಡ ತೊಳಿಬೇಕು. ಸೊ ಕೆಲವೊಬ್ರು ಕಾಯಿನ ತೊಳೆಯಲ್ಲ, ಕೆಲವೊಬ್ರೇನೋ ಆಲ್ಮೋಸ್ಟ್ ಆಲ್ ಜನಗಳು ಕಾಯಿನ ತೊಳೆಯೋದೇ ಇಲ್ಲ. ಕಾಯಿನ ಕೂಡ ತೊಳಿಬೇಕು. ತೊಳೆದ್ಬಿಟ್ಟು ಅರ್ಶಿನ ನಾನು ದೇವ್ರ ಕಳ್ಶಕ್ಕೆ ಇಡುವಾಗ ಅರ್ಶಿನ ಹಚ್ಚಲೇಬೇಕು. ಸೊ ಅರ್ಶಿನ ಹಚ್ಚಿ ಇಡಬೇಕು. ಪೂಜೆಗಾದರೆ ನಾರ್ಮಲ್ ತೊಳೆದ್ಬಿಟ್ಟು ತೊಗೊಂಡೋಗ್ಬಿಡ್ಬೋದು, ಕಳ್ಶಕ್ಕಲ್ವಾ, ಸೊ ಅರ್ಶಿನ ಹಚ್ಚಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ರೀತಿ ನೀವು ವರಮಹಾಲಕ್ಷ್ಮಿ ಆಗಲಿ, ದೀಪಾವಳಿಲಾಗಲಿ ಲಕ್ಷ್ಮಿ ಕೂರಿಸಿ ಪೂಜೆನ ಮಾಡುವಾಗ ಉಪವಾಸ ಇದ್ದು ಪೂಜೆನ ಮಾಡಿ, ನಿಮಗೆ ತುಂಬ ಫಲ ಸಿಗುತ್ತೆ. ಅದು ಡಬಲ್ ಆಗುತ್ತೆ. ಸೊ ಆ ಕಾರಣಕ್ಕೆ ಉಪವಾಸ ಇದ್ದು ಮಾಡಿದ್ರೆ ಒಳ್ಳೆಯದು. ಸೊ ನಾನು ಕೂಡ ಅಷ್ಟೇ ಉಪವಾಸ ಇದ್ದೀನಿ. ಸೊ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಆದಮೇಲೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಾದಮೇಲೆ ನಾವು ಉಪವಾಸನ ಬಿಡ್ಬೋದು. ಸೊ ಅದಕ್ಕೋಸ್ಕರ ಉಪವಾಸ ಇದ್ದು ಮಾಡಿದ್ರೆ ಒಳ್ಳೆಯದು, ಡಬಲ್ ಲಾಭ ಸಿಗುತ್ತೆ. ನೀವು ಡಬಲ್ ಲಾಭ ಪಡ್ಕೊಳ್ಳಿ, ನಾನು ಡಬಲ್ ಲಾಭ ಪಡ್ಕೊತೀನಿ. ನಾನು ದಿನಸಿ ಎಲ್ಲ ಜೋಡಿಸ್ಕೊಳ್ಳೋ ಅಷ್ಟರಲ್ಲಿ ಕಡಲೆಬೇಳೆ ಕೂಡ ಹದವಾಗಿ ಬೆಂದಿತ್ತು. ಸೊ ನಮ್ಮಮ್ಮ ಅದನ್ನು ಸೋರಿಸ್ತಾಯಿದ್ರು. ಸೊ ನಿಜವಾಗ್ಲೂ ಹಬ್ಬದ ದಿನಗಳಲ್ಲಿ ಕೆಲಸ ಡಬಲ್ ಆಗಿರುತ್ತೆ. ಅದೇ ರೀತಿ ಒಂದು ಖುಷಿನೂ ಕೂಡ ಇರುತ್ತೆ. ಸೊ ನಮ್ಮಮ್ಮ ಬಂದು ಸೀರೆ ಉಡಿಸೋದಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ರು. ವಿಧವಾದ ಅಡುಗೆ, ಸಾಂಬಾರು ರೆಡಿಯಾಗಿತ್ತು, ಕೋಸಂಬರಿ ರೆಡಿಯಾಗಿತ್ತು, ಸೊ ಕೇಸರಿ ಬಾತು ಮತ್ತು ಒಬ್ಬಟ್ಟು ರೆಡಿ ಆಗ್ತಾಯಿತ್ತು. ನಮ್ಮಮ್ಮ ಅಂತೂ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ನಮ್ಮ ಅತ್ತೆ ಕೂಡ ಅಷ್ಟೇ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ನಾನು ಅವರಿಬ್ರಿಗಿಂತ ಕಳಪೆ. ಅಷ್ಟೊಂದು ಚೆನ್ನಾಗೇನು ಅಡುಗೆ ಮಾಡಲ್ಲ, ಬಟ್ ಓಕೆ ಥರ ಅಡುಗೆ ಮಾಡ್ತೀನಿ. ಸೊ ಒಂದು ರೇಂಜ್ಗೆ. ಒಬ್ಬಟ್ಟೆಲ್ಲ ನಿಜವಾಗ್ಲೂ ನನಗೆ ಮಾಡೋದಕ್ಕೆ ಬರೋದೇ ಇಲ್ಲ. ನಮ್ಮಮ್ಮನ ಹೆಲ್ಪ್ ಇಲ್ಲದೆ ನಾನು ಒಬ್ಬಟ್ಟಂತೂ ಮಾಡೋಕ್ಕಾಗ್ತಿರ್ಲಿಲ್ಲ ನಿಜವಾಗ್ಲೂ. ಸೊ ನಮ್ಮಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು, ನಾನು ಬೇಯಿಸಿ ಕೊಡ್ತಾಯಿದ್ದೆ. ಅಷ್ಟರೊಳಗೇ 4 ಗಂಟೆ ಆಗೋಗ್ತಾಯಿತ್ತು. ನಾವು ಟೈಮೇ ನೋಡಿರಲಿಲ್ಲ ಅಡುಗೆ ಮಾಡೋದನ್ನ. ಸೊ ಹೇಗೆ ಆದರೂ ಸಂಜೆ ಮೇಲೆ ನೈವೇದ್ಯ ಮಾಡಬೇಕಲ್ವ, ಸೊ ಅದಕ್ಕೆ ಟೆನ್ಷನ್ ಏನೂ ಇರಲಿಲ್ಲ. ಮಧ್ಯಾಹ್ನ ಆಗಿದ್ದಿದ್ರೆ ತುಂಬ ಹೇಗೆ ಪೂಜೆ ಎಲ್ಲ ಆಯಿತು. ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಚೆನ್ನಾಗಾಗಿದೆ ಪೂಜೆ ಎಲ್ಲ. ಪ್ರಸಾದ ಕೂಡ ಮಾಡಿದ್ದೀನಿ, ಖುಷಿ ಆಯಿತು. ಮುತ್ತೈದೆಯರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಾದಮೇಲೆ ನನ್ನ ಫ್ರೆಂಡ್ ಮಧು ಕೂಡ ಇವತ್ತು ಕೃಷ್ಣನ ಪೂಜೆನ ಮಾಡಿದ್ರು. ಅವ್ರ ಮನೆಗೆ ಹೋಗಬೇಕಾಗಿತ್ತು. ಅವರು ಕೂಡ ಊಟಕ್ಕೆ ಕರೆದಿದ್ರು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೋಗಿದ್ವಿ. ಸೊ ಕೃಷ್ಣನ ಪೂಜೆನ ಮಾಡಿದ್ರು ಸ್ಪೆಷಲ್ಲಾಗಿ, ಎಲ್ರಿಗೂ ಊಟಕ್ಕೆ ಇಟ್ಕೊಂಡಿದ್ರು. ನಮ್ಮ ಮನೇಲಿ ಸ್ವಲ್ಪನೇ ತಿಂದು ಉಪವಾಸ ಬಿಟ್ಟಾದಮೇಲೆ ಅವ್ರ ಮನೆಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ ಕೃಷ್ಣ ಅಂತೂ. ನಾವು ಹೆಣ್ಮಕ್ಳು ಹಾಗೆ ಅಲ್ವಾ, ಮಿರರ್ ಕಂಡ್ಕೂಡಲೇ ಅಟೆನ್ಷನ್ ಮಿರರ್ ಕಡೆನೇ ಹೋಗ್ಬಿಡುತ್ತೆ. ಸೆಲ್ಫಿ ಅಂತೂ ಇದು ಸೋಮವಾರದ ದಿನದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ನೆನ್ನೆ ದಿನ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರೋದು ತುಂಬ ಲೇಟಾಗಿ ಹೋಗಿತ್ತು. ಸೊ ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ನಮ್ಮ ಮನೆಯ ದೀಪಾವಳಿ ಹಬ್ಬದ ಬ್ಲಾಗ್. ಈ ದೀಪಾವಳಿ ನಿಮ್ಮೆಲ್ಲರಿಗೂ ಕಷ್ಟ, ನೋವು, ಸಂಕಟ ಅನ್ನೋ ಕತ್ಲೆನ ಕಳೆದು ಸುಖ, ಸಂತೋಷ, ಆರೋಗ್ಯ, ಆಯಸ್ಸು, ನೆಮ್ಮದಿ, ಶಾಂತಿ ಅನ್ನೋ ಸುಖನ ತಂದ್ಕೊಡ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸೊ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ದೀಪಾವಳಿ. ಎಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.